ಸ್ಟಾರ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ನಮ್ಮ ತೋಟದಲ್ಲೇ ಬೆಳೆದಂಥ ಕೊಬ್ಬರಿಯನ್ನು ಎಣ್ಣೆ ತರಿಸಲಿಕ್ಕೆ ಗಾಣದ ಮಿಷಿನನ್ನು ನಾವು ಹುಡುಕ್ತಾ ಇದ್ದೋ. ಅದರಲ್ಲಿ ನಾವು ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ಪುಣ್ಯಕೋಟಿ ನ್ಯಾಚುರಲ್ಸ್ ಮದ್ದೂರು ತಾಲೂಕಲ್ಲಿ ಬಹಳ ಒಂದು ರಿವ್ಯೂಗಳನ್ನ ನೋಡಿ ಮತ್ತು ವಿಸಿಟ್ ಕೊಡೋಣ ಅಂತ ಲಾಸ್ಟ್ 2 ಇಯರ್ಸ್ ಬಿಫೋರ್ ಒಂದು ಸರಿ ಬಂದಿದ್ದು. ಸೊ ಆವಾಗಲಿಂದ ರೆಗ್ಯುಲರ್ ಆಗಿ ಇವತ್ತಿಗೆ ಬಳಸ್ತಾ ಬಂದು ಇಲ್ಲಿ ಬಂದಂಥ ಒಂದು ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ಬಂದ ತಕ್ಷಣ ಇಲ್ಲಿ ಸ್ವಚ್ಛತೆ ಇರ್ಬೋದು, ಮತ್ತು ಇಲ್ಲಿ ಸಿಬ್ಬಂದಿ ವರ್ಗದವರು ಇರ್ಬೋದು. ನಾನು ಕೇಳ್ಪಟ್ಟಂಗೆ ಇಲ್ಲಿ ಕಂಪ್ಲೀಟ್ ಒಂದೇ ಫ್ಯಾಮಿಲಿಯವರು ಕೋಆರ್ಡಿನೇಷನ್ ಮಾಡಿಕೊಂಡು ಇದನ್ನು ರನ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಬಹಳ ಇವತ್ತಿನ ಕಾಲದಲ್ಲಿ ಒಂದು ಅವಿಭಕ್ತ ಕುಟುಂಬವಾಗಿ ಈ ರೀತಿ ಒಂದು ಬಿಸ್ನೆಸ್ನ ರನ್ ಮಾಡ್ತಾ ಇದ್ದಾರೆ ಅಂದರೆ ವೆರಿ ಅಪ್ರಿಷಿಯೇಟಬಲ್. ನಾವು ಬಂದ ತಕ್ಷಣ ನೋಡಿದ ಮಟ್ಟಿಗೆ ನಾನು ಇದರ ಪ್ರತಿಯೊಂದು ಯೂನಿಟ್ ಏನಿದೆ, ಎತ್ತಿನ ಗಾಣದ ಯೂನಿಟು, ಇಟ್ಸ್ ಎಕ್ಸ್ಟ್ರಾಡಿನರಿ. ಸ್ವಚ್ಛತೆ ಇರ್ಬೋದು, ಮತ್ತು ಅದನ್ನ ಯಾವುದೇ ಥರದ್ದು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಆಯಿಲ್ನ ಯಾವುದೇ ಥರಕ್ಕೆ ಎಕ್ಸ್ಟ್ರಾ ಕೆಮಿಕಲ್ಸ್ ಆ್ಯಡ್ ಮಾಡ್ದಲೆ ಮತ್ತು ನ್ಯಾಚುರಲ್ ಆಗಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಯಾವುದೇ ಹೆಚ್ಚುವರಿ ಪ್ರಾಸೆಸಿಂಗ್ ಮಾಡ್ದಲೆ ನಮಗೆ ನ್ಯಾಚುರಲ್ ಆಗಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತದೆ. ಈ ಥರ ಬಂದಂಥ ಆಯಿಲ್ಲು ನಿಮಗೆ ರುಚಿಯಾಗಿ ಇರ್ತದೆ ಮತ್ತು ನಿಮ್ಮ ಆರೋಗ್ಯಕರವಾಗಿರ್ತದೆ. ಇದನ್ನು ನಾವು 2022ರಿಂದ ಇಲ್ಲಿ ಬಂದು ನಾವು ಹಾಕಿಸ್ಕೊಂಡೋಗಿ ಬಳಕೆ ಮಾಡ್ತಾಯಿದ್ದೇವೆ. ದೇವರಾಣೆಗೆ ಹೇಳ್ತೀನಿ, ಭಾಳ ಗುಡ್ ಚಾಯ್ಸ್ ಇದು. ಇಲ್ಲಿಗೆ ಬಂದು ನೀವು ಎತ್ತಿನ ಗಾಣದ ರೂಪದಲ್ಲಿ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಇದರಲ್ಲಿರ್ತಂಥ ವಿಟಮಿನ್ಸು ಮತ್ತು ಕೆಲವೊಂದು ಕಂಟೆಂಟ್ ಏನಿದೆ, ಇಟ್ ವಿಲ್ ರಿಮೈನ್ಸ್ ಆ್ಯಸ್ ಇಟ್ ಈಸ್. ಆ ಆಯಿಲ್ನ ನಾವು ಬಳಕೆ ಮಾಡಿದ್ದೇ ಆಗಿದ್ದೇ ಆದರೆ ನಮ್ಮ ಆರೋಗ್ಯ ನಮ್ಮ ಅಡುಗೆ ಮನೆಯಲ್ಲಿ ವಾಸ್ತವವಾಗಿ ಸುಭದ್ರವಾಗಿ ಇರ್ತದೆ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇಲ್ಲಿ ನಾವು ಬಂದ ತಕ್ಷಣ ಅವ್ರವ್ರ ಕೋಆರ್ಡಿನೇಷನ್ ಇರ್ಬೋದು, ಸಿಬ್ಬಂದಿ ವರ್ಗದವ್ರು ಇರ್ಬೋದು, ಕಸ್ಟಮರ್ನ ಇಂಟ್ರ್ಯಾಕ್ಷನ್ ಮಾಡೋದಿರ್ಬೋದು, ಮತ್ತು ಅವರ ಒಂದು ಶುಚಿಯಾದ ಒಂದು ವಾತಾವರಣ ಮೇಂಟೈನ್ ಮಾಡಿದ್ದು ಇರ್ಬೋದು, ಭಾಳ ಅದ್ಭುತವಾಗಿದೆ. ನಾನು ಇದನ್ನು ರೆಕಮೆಂಡ್ ಮಾಡ್ತೇನೆ. ನೀವು ಎಲ್ಲೇ ಇರಲಿ, ನಾವೇ 70 ಕಿಲೋಮೀಟ್ರಿಂದ ಬಂದಿದ್ದೀವಿ, ಮತ್ತು ನಮ್ಮ ಸ್ನೇಹಿತರು ಮಾಗಡಿ ತಾಲೂಕಿಂದನೂ ಬಂದಿದ್ದರೆ, ಕುಣಿಗಲ್ ತಾಲೂಕಿಂದ 70 ಕಿಲೋಮೀಟ್ರ್ ಇಲ್ಲಿಗೆ. ಸೊ ಪುಣ್ಯಕೋಟಿ ನ್ಯಾಚುರಲ್ಸ್ ಮದ್ದೂರು ತಾಲೂಕು ಇಲ್ಲಿಗೆ ನಾವು ವಿಸಿಟ್ ಕೊಟ್ಟು ಇವತ್ತು ನಮ್ಮ ಸಾರ್ಥಕತೆ ತೊಗೊಂಡು ಹೋಗ್ತಾಯಿದ್ದೀವಿ. ನಾವೊಂದು ಸುಮಾರು 12ರಿಂದ 15 kg ಕೊಬ್ಬರಿನ ತೊಗೊಂಡು ಬಂದು ನಮ್ಮ ತೋಟದಲ್ಲಿ ಬೆಳೆದಂತೆ. ತುಂಬ ಟ್ರಾನ್ಸ್ಪರೆನ್ಸಿ ಇರುತ್ತೆ ಇದರಲ್ಲಿ, ಹೈಡ್ ಆ್ಯಂಡ್ ಸೀಕ್ ಇಲ್ಲ. ಸಿಬ್ಬಂದಿ ವರ್ಗದವ್ರು ಏನು ಮಾಡಿಬಿಡ್ತಾರೋ, ಎತ್ಕೊಂಡ್ಬಿಡ್ತಾರೋ, ಮತ್ತೊಂದು ಎಂಥದ್ದು ಇಲ್ಲ. ಭಾಳ ಪ್ರಾಮಾಣಿಕವಾಗಿ ಬಂದಂಥ ಕಸ್ಟಮರ್ಸು ಅವರು ಏನಿದೆ ಪ್ರತಿಯೊಂದೂ ಟ್ರಾನ್ಸ್ಪರೆಂಟಾಗಿ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ನಿಮಗೆ ನಿಮ್ಮ ಕಣ್ಮುಂದೆನೇ ಅದನ್ನು ಹಾಕ್ತಾರೆ. ನಮಗೆ ನಿಜವಾಗ್ಲೂ 9ರಿಂದ 10 ಲೀಟ್ರು ಎಣ್ಣೆ ಎಕ್ಸ್ಟ್ರಾಕ್ಟ್ ಆಗಿದೆ ಅಂದರೆ ಯಾವುದೇ ಥರದ್ದು ಬಿಸಿ ಇಲ್ಲ. ಈಗ ನೋಡ್ಬೋದು, ಇಲ್ಲಿ ನಾವು ತೊಗೊಂಡಿದ್ದೀವಿ, ಇಲ್ಲಿ ಇದ್ರದ್ದು ಸ್ಮೆಲ್ ಇದೆಯಲ್ಲ, ಆ ಸುಗಂಧವಾದ ಸ್ಮೆಲ್ಲೇ ನಿಮಗೆ ಎಷ್ಟು ರುಚಿಕರವಾಗಿ ನಿಮ್ಮ ಅಡುಗೆಯನ್ನು ತಯಾರು ಮಾಡ್ತದೆ ನಿಮ್ಮ ಅಡುಗೆ ಮನೆಯಲ್ಲಿ ಅನ್ನೋದಕ್ಕೆ ಇದೇ ಪ್ಲಸ್ ಪಾಯಿಂಟ್. ನಿಮಗೆ ನೀವು ಕಂಟೈನರ್ ತೊಗೊಂಬಂದರೆ ನೀವು ಕಂಟೈನರಲ್ಲಿ ಹಾಕ್ಕೋಬೋದು. ನಾವೆಲ್ಲ ಇದನ್ನು ಸ್ಟೀಲ್ ಕಂಟೈನರ್ ತೊಗೊಂಬಂದಿದ್ದೀವಿ, ಇದರಲ್ಲಿ ಫಿಲ್ ಮಾಡಿದ್ದೀವಿ. ಫಿಲ್ ಮಾಡಿಕೊಂಡು ಹೊರಡ್ತೀವಿ. ಈಗ ಆಲ್ಮೋಸ್ಟು 3 ಯೂನಿಟ್ಗೆ ಹಾಕಿದ್ರು, 2 ಯೂನಿಟ್ ಕಂಪ್ಲೀಟ್ ಆಗಿದೆ, 1 ಯೂನಿಟ್ ರನ್ನಿಂಗಲ್ಲಿದೆ. ಇವತ್ತು ನಮ್ಮ ಏನು ಡೇ ಏನಿತ್ತು ಭಾಳ ಸಾರ್ಥಕವಾಗಿತ್ತು. ಸೊ ಥ್ಯಾಂಕ್ ಯು ವೆರಿ ಮಚ್. ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಯಾರೇ ಆಗಲಿ, ಎಷ್ಟೇ ದೂರ ಆಗಲಿ, ನೀವು ತಿಂದಂಥ ಪದಾರ್ಥ ರುಚಿಕರವಾಗಿರಬೇಕು ಮತ್ತು ಆರೋಗ್ಯಕರವಾಗಿರಬೇಕು. ಆಗಲೇ ನಿಮ್ಮ ಆಯಸ್ಸು ಆರೋಗ್ಯ ಗಟ್ಟಿಯಾಗಿರುತ್ತೆ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.